ಇವ್ರಿಗೆ ಒಂದು ಆನೆ ಕಾಣ, ಅದು ಅವತ್ತಿನ ಕಾಡಾನೆ, ಇವತ್ತಿನ ಗಜೇಂದ್ರ. ಬೀಳುವತ್ತಿಗೆ ಜೋರಾಗಿ ದಡ್ಡನೆ ನೆಲ ಒದ್ದು ಬೀಳು, ಯಾವುದೇ ರೀತಿ ಲಾರಿಗಳೂ ಇಲ್ಲ, ಏನೂ ಇಲ್ಲ, ಅಂತ ಪರಿಸ್ಥಿತಿ. ಗುಂಡೊಡಿಬೇಕು ಮೇಲೆ. ಇವ್ರಿಗೆ ಪೂರ್ತಿ ನೀರಡಿಕೆ ಆಗಿರುತ್ತಂತೆ. ಒಂದು ಪಕ್ಕದಲ್ಲಿ ಗಜೇಂದ್ರ ಬಿದ್ದಿರ್ತಾನೆ, ಇವತ್ತಿನ ಗಜೇಂದ್ರ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಇವತ್ತಿನ ಹರ್ಷ. ಏನ್ ಹರ್ಷ ಆನೆ ನೀವು ಕೇಳಿರ್ತೀರ, ದುಬಾರೆಯಲ್ಲಿದೆ, ಇದೇ ಆನೆನೆ ಅವತ್ತಲ್ಲೇ ಬೀಳುತ್ತೆ ಅಂತ ಹೇಳಿದ್ರೆ ಒಂದಕ್ಕೊಂದು ಆನೆ ಅಂತ ಹೇಳಿದ್ರೆ 2 ಆನೆ. ಇವ್ರಿಗೆ ಒಂದು ಆನೆ ಕಾಣುತ್ತೆ, ಅದು ಅವತ್ತಿನ ಕಾಡಾನೆ, ಇವತ್ತಿನ ಗಜೇಂದ್ರ. ಫಸ್ಟ್ ಬರೋದಂದ್ರೆ ಅರ್ಜುನ, ವನವೀರ, ಲಂಬೋದರ, ಕೃಷ್ಣ, ಶ್ರೀರಾಮ, ಪಾರ್ಥ, ಭೀಮ, ಹಾಗೆ ಏನ್ ವಿಕ್ರಾಂತ್ ನಡುವೆ ಒಂದು ಕೊನೇ ಗಳಿಗೆಯ ಒಂದು ಕಮ್ಯುನಿಕೇಶನ್ ಆಯ್ತು. ಆ ರೀತಿ ಅದು ಮೊದಲ ಬಾರಿಯಲ್ಲ ಅಂತಾರೆ. ಈ ರೀತಿ 88ನೇ ಇಸ್ವಿ ಕಾರ್ಯಾಚರಣೆಯಲ್ಲೂ ಹರ್ಷ ಮತ್ತೆ ಗಜೇಂದ್ರನ ಹಿಡಿದಾಗ ಇದೇ ರೀತಿನೇ ನಡೆದಿತ್ತು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಿಮ್ಗೆಲ್ಲರಿಗೂ ಸುಮಾರು ಜನರಿಗೆ ಎಲ್ಲರಿಗೂ ನಿಮ್ಮ ನೆಚ್ಚಿನ ಆನೆ ಅಂತ ಬಂದ ಕೂಡಲೇ ಅಭಿಮನ್ಯು ಬರ್ತಾರೆ, ಅದೇ ರೀತಿ ಅರ್ಜುನ ಬರ್ತಾ ಇರ್ತಾರೆ. ಹಾಗೇನೆ ಇನ್ನೊಂದು ಆನೆ ಬರುವಂತದಂದ್ರೆ ಗಜೇಂದ್ರ. ಹಾಗಾದ್ರೆ ಗಜೇಂದ್ರ ಆನೆ ಎಲ್ಲಿ ಸಿಕ್ತು, ಏನು, ಈ ಕಾರ್ಯಾಚರಣೆ ಎಷ್ಟು ರೋಚಕವಾಗಿತ್ತು ಅಂತ ಹೇಳಿದ್ರೆ, ಯಾಕೆ ಈ ಕಾರ್ಯಾಚರಣೆ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆಂದ್ರೆ, ಇದನ್ನ ನನಗೆ ಒಂದು ಹಿರಿಯ ಅಧಿಕಾರಿಗಳು ಭೇಟಿಯಾಗಿದ್ರು. ಅವರೇ ಹೇಳಿದ್ರು ಈ ವಿಷಯನ ಮಾತಾಡು ನೀನು. ಯಾವ ಘಟನೆಗೆ ಮಾತಾಡು ಅಂತ ಹೇಳಿದ್ರೆ, ಮೊನ್ನೆ ಒಂದು ಕಾರ್ಯಾಚರಣೆ ನಡೀತಾ ಇರುತ್ತೆ ಬೇಲೂರು ಭಾಗದಲ್ಲಿ. ವಿಕ್ರಾಂತನ್ನ ಹಿಡಿಯೋದಕ್ಕೆ ಸತತವಾಗಿ 72 ಗಂಟೆ ಶ್ರಮ ಪಡ್ತಾರೆ ಅರಣ್ಯ ಇಲಾಖೆ. ಯಾಕಂತ ಹೇಳಿದ್ರೆ ಅಂದ್ರೆ ಆನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಕಾಡಾನೆ ಭೀಮ ಅಲ್ಲಿ ಎಂಟ್ರಿ ಕೊಡ್ತಾನೆ, ಅವನು ಪದೇ ಪದೇ ಬಚಾವ್ ಮಾಡ್ತಾ ಹೋಗ್ತಾ ಇರ್ತಾನೆ. ಇದೇ ಕಥೆನೆ ಗಜೇಂದ್ರ ಮತ್ತೆ ಹರ್ಷ ಆನೆಯಲ್ಲೂ ಇದೇ ಕತೆ ಬರುತ್ತೆ. ಹಾಗಾದ್ರೆ ಏನಾಯ್ತು ಈ ಘಟನೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಘಟನೆ ಎರಡಕ್ಕೂ ಸೇಮ್ ತಾಳೆ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾವಾಗ ವಿಕ್ರಾಂತ್ ಭೀಮನಿಗೆ ಹೆದರಿ ಬೇರೆ ಜಾಗದಲ್ಲಿ ಇರ್ತಾನೆ, ಅಂದ್ರೆ ಮದ ಬಂದಿರುತ್ತೆ, ವಿಕ್ರಾಂತನಿಗೆ ಮದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಂಕ್ಲೈಸ್ ಮಾಡುವತ್ತಿಗೆ, ರಸ್ತೆಯನ್ನ ದಾಟುವತ್ತಿಗೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ನೀವಂದ್ರೆ ಅವನು ಹಿಡಿಯೋಕ್ಕಿಂತ ಒಂದು ದಿವಸದ ಮೊದಲು. ಆಗೇನಾಗುತ್ತೆ ಅಂದ್ರೆ ಅವನಿಗೆ ಅದು ತಾಗುದಿಲ್ಲ, ಆದ್ರೂ ಅವನಿಗೆ ಗೊತ್ತಾಗುತ್ತೆ ಅವನ ಮೇಲೆ ಟ್ರ್ಯಾಂಕ್ಲೈಸ್ ಏನೋ ಮಾಡ್ತಾ ಇದಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ವಿಕ್ರಾಂತ್ ಅವಾಗ ಏನ್ ಮಾಡ್ತಾನೆ ಅಂದ್ರೆ ನೆಲವನ್ನ ಜೋರಾಗಿ ಒದಿತಾನೆ. ಒದ್ದು ಕೂಡ್ಲೇನೆ 1 ತಾಸು ಆಗುದಿಲ್ಲ, ಅದ್ರ ಮಧ್ಯ ಭೀಮ ಎಂಟ್ರಿ ಕೊಡ್ತಾನೆ, ಕಾಡಾನೆ ಭೀಮ. ಯಾಕಂತ ಹೇಳಿದ್ರೆ ವಿಕ್ರಾಂತನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಿ ಕಾರ್ಯಾಚರಣೆ ನಡೀತಾ ಇರುತ್ತೆ ಅದೇ ಜಾಗಕ್ಕೆ ಭೀಮ ಬರ್ತಾನೆ. ಭೀಮ ಬಂದು ವಿಕ್ರಾಂತನ್ನ ಕರ್ಕೊಂಡು ಹೋಗ್ತಾನೆ. ಕೊನೆಗೆ ಅರಣ್ಯ ಇಲಾಖೆಗೆ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತಂದ್ರೆ, ವಿಕ್ರಾಂತನ ಹಿಡಿಯೋತ್ತಿಗೆ ಮೊದಲು ಭೀಮನಿಗೆ ಟ್ರ್ಯಾಂಕ್ಲೈಸ್ ಮಾಡಬೇಕಾಗತ್ತೆ, ನಂತರ ವಿಕ್ರಾಂತನ ಹಿಡಿಯುವಂತ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ಬರುವಂಥದ್ದು ಆನೆಗಳ ಮಾತು, ಆನೆಗಳ ಸಜ್ಞೆಗಳು, ಆನೆಗಳ ಒಂದು ಸೂಕ್ಷ್ಮ ತರಂಗಗಳಿಂದ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಾವೊಂದು 35 ವರ್ಷದ ಹಿಂದೆ ಹೋಗುವ. ಈ 35 ವರ್ಷದ ಹಿಂದೆ ಹೋದಾಗ ನಿಮಗೆ ಒಂದು ಘಟನೆ ಬರುವಂತಂದ್ರೆ ಗಜೇಂದ್ರ ಆನೆ ಹಿಡಿದಿದ್ದು. ಯಾಕಂತ ಹೇಳಿದ್ರೆ ಆಗ ಇವತ್ತಿನ ತರ ಕಾರ್ಯಾಚರಣೆಗಳು ನಡೀತಾ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಈ ಕಾರ್ಯಾಚರಣೆ ನಡೆದ ದಿವಸನೇ ಅವತ್ತು ಪಾಲ್ಗೊಂಡಂತ ಹಿರಿಯ ಅಧಿಕಾರಿಗಳೇ ನನ್ನನ್ನು ಹೇಳಿದ್ರು, ನೀನು ಈ ವಿಷಯನ ನೀನು ಮಾತಾಡು ಅಂತ ಹೇಳಿ. ಹೀಗಾಗಿ ನಾನು ಆ ಕಥೆಯನ್ನು ಅವ್ರು ಹೇಳಿದ್ರು, ನಾನು ನಿಮ್ಮ ಮುಂದೆ ಆ ಕಥೆನ ಹೇಳ್ತಾ ಇದ್ದೇನೆ ಇವತ್ತು. ಆಗ 87-88ನೇ ಇಸ್ವಿಯಲ್ಲಿ ಉಂಬ್ಳಿ ಬೆಟ್ಟದಲ್ಲಿ ಅಂತ ಹೇಳಿದ್ರೆ, ಅರಕಲ್ಗೂಡು ಅಂದ್ರೆ ಹಾಸನ, ಇನ್ನೊಂದು ಕಡೆ ಕೊಡಗು, ಇದ್ರ ಮಧ್ಯಭಾಗದಲ್ಲಿ 9 ಆನೆಗಳನ್ನ ಹಿಡಿಬೇಕಂತ ಆಗುತ್ತೆ. ಆ 9 ಆನೆಗಳು ಯಾಕಂದ್ರೆ ಕೊನೆಯದಾಗಲ್ಲ ಸಲಗಗಳು ಇರ್ತವೆ, ಆ 9 ಸಲಗಾನ ಹಿಡಿಬೇಕು. ಯಾಕಂತ ಹೇಳಿದ್ರೆ ಆವಾಗ ಆನೆಗಳನ್ನ ಕೇರಳಾಗ ಮಾರ್ತಾ ಇರ್ತಾರೆ, ತಮ್ಮ ಬೇಕಾದ್ರೆ ತಾವು ಇಟ್ಕೊಳ್ತಾ ಇರ್ತಾರೆ. ಆದ್ರೆ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದಕ್ಕೆ, ಇವತ್ತು ಒಂದು ಆನೆ ಕಾರ್ಯಾಚರಣೆ ಅಂದ್ರೆ 200ರಿಂದ 250 ಸಿಬ್ಬಂದಿಗಳಿರ್ತಾರೆ, ಡ್ರೋನ್ ಕ್ಯಾಮ್ರಾಗಳಿರ್ತಾವೆ, ವಿಶೇಷವಾದ ಡಾಕ್ಟರ್ಸ್ ಇರ್ತಾರೆ, 10 ಗಾಡಿಗಳಿರ್ತಾವೆ, ದೊಡ್ಡ ದೊಡ್ಡ ಲಾರಿಗಳಿರ್ತಾವೆ. ಇದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಕ್ರೇನ್ಗಳಿರ್ತಾವೆ, JCBಗಳಿರ್ತಾವೆ, ಇಡೀ ಪೊಲೀಸ್ ಪಡೆ ಅಲ್ಲಿರುತ್ತೆ. ಎಲ್ಲ ಕಡೆನೂ ಕ್ಯಾಮ್ರಾಗಳು ಎಲ್ಲ ಕಡೆ ಓಡಾಡ್ತಾ ಇರ್ತವೆ. ನೀವು ಅದನ್ನ ಇವತ್ತಿನ ಕಾರ್ಯಾಚರಣೆ ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ಈ ರೀತಿ ಎಲ್ಲ ಸ್ಪೆಷಾಲಿಟಿ ಎಲ್ಲ ಇದಾವೆ. ಆದ್ರೆ ಇದೇ ನಮ್ಮ ರಾಜ್ಯಕ್ಕೆ ನಾವು 35 ವರ್ಷಕ್ಕೆ ಹಿಂದೆ ಹೋದಾಗ
ಇದು ಯಾವುದೂ ಇರುವುದಿಲ್ಲ. ಇದು ಯಾವ ರೀತಿ ಈ ರೀತಿ ಯಾವ ವ್ಯವಸ್ಥೆಗಳು ಯಾವ ಸ್ಪೆಷಾಲಿಟಿಗಳು ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಬಜೆಟ್ ಆವತ್ತಿನ ಕಾಲಕ್ಕೆ ಅಷ್ಟೇ ಇತ್ತು. ಅರಣ್ಯ ಇಲಾಖೆ ಅಂದ್ಕೊಳ್ಳೇನೆ ಎಲ್ಲರಿಗೂ ಬೇಡಾಗಿತ್ತು. ಯಾಕಂತ ಹೇಳಿದ್ರೆ ಆಗ ಅರಣ್ಯದೊಳು ಮರ ಕಡಿಯೋರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಆನೆಗಳನ್ನು ಹೊಡೆಯೋರ ಬಗ್ಗೆ ಗೊತ್ತಿರುತ್ತೆ, ಗಣಿಗಾರಿಕೆ ಮಾಡೋರ ಬಗ್ಗೆ ಗೊತ್ತಿರುತ್ತೆ. ಹೀಗಾಗಿ ತುಂಬ ನಿರ್ಲಕ್ಷ್ಯದಲ್ಲಿದ್ದಾಗೂ ಶ್ರದ್ಧೆ ಇರುವಂಥ ಕೆಲವೊಂದು ಮಂತ್ರಿಗಳು, ಆವತ್ತಿನ ಅರಣ್ಯ ಇಲಾಖೆಯ ಅದ್ಭುತವಾದ ಅಧಿಕಾರಿಗಳು ಇನ್ನೂ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಕ್ಕೆ ಇವತ್ತು ನಮ್ಮ ಹತ್ರ ಇಷ್ಟು ಪ್ರಕೃತಿ ಸಂಪತ್ತು ಉಳಿದಿದೆ ಅಂತ ನಾವು ನೆನೆಸ್ಕೋಬೇಕು. ಯಾಕಂತ ಹೇಳಿದ್ರೆ ಆವತ್ತಿನ ಕಾಲಕ್ಕೆ ಇವ್ರಿಗೆಲ್ಲ ಇನ್ಸ್ಪೈರ್ ಮಾಡೋದಕ್ಕೆ ಬಂದಿರುವಂಥ ಸಿನಿಮಾ ಅಂದರೆ ಅದು ರಾಜ್ಕುಮಾರ್ ಅವರು ಗಂಧದ ಗುಡಿ ಅಂತೇಳಿ. ಇವತ್ತು ಸುಮಾರು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ನೀವು ಗಂಧದ ಗುಡಿಯಲ್ಲಿ ಕೆಲವೊಂದು ಶಾರ್ಟ್ಸ್ ನೋಡಿದಾಗ ಅದೇ ರೀತಿಯೇ ಅರಣ್ಯ ಇಲಾಖೆ ಒಳಗೂ ಕೆಲವೊಂದು ಅಧಿಕಾರಿಗಳು ಅರಣ್ಯವನ್ನು ಉಳಿಸ್ಬೇಕು, ಆನೆಗಳನ್ನು ಉಳಿಸ್ಬೇಕು, ಹುಲಿಗಳನ್ನು ಉಳಿಸ್ಬೇಕು, ಚಿರತೆಗಳನ್ನು ಉಳಿಸ್ಬೇಕಂತ ಹೊಡೆದಾಡ್ತಾ ಇದ್ರು. ಇದೇ ರೀತಿ 1988ನೇ ಇಸ್ವಿ ಬಿರಿ ಬಿರಿ ಬಿಸಿಲು ಮಾರ್ಚ್ ತಿಂಗಳು ಇಬ್ರು ಹೊರಡ್ತಾರೆ ಉಂಬ್ಳಿ ಬೆಟ್ಟಕ್ಕೆ ಕಾಡಿನೊಳಗೆ. ಕೇವಲ ಇಬ್ರು ಇವತ್ತಿನ ಥರ ಅಂತ ಹೇಳಿದ್ರೆ ಯಾಕೆ ಹೊರಡ್ತಾರೆ ಅಂದರೆ ಆನೆಯನ್ನು ಹಿಡಿಯೋದಕ್ಕೋಸ್ಕರ. ಆಗ ಇಬ್ರು ಹೊರಡೋರಂದ್ರೆ ಒಬ್ರು ಕಾಳಪ್ಪ ಅಂಥೇಳಿ ರೇಂಜರು, ಅವರೊಟ್ಟಿಗೆ ಚಿಟಿಯಪ್ಪ ಅಂಥೇಳಿ ಡಾಕ್ಟ್ರು. ಇವರಿಬ್ರು ಹೊರಟಾಗ ಅಂತ ಹೇಳಿದ್ರೆ ಏನು ತಮ್ಮ ಆನೆ ಹಿಡಿಯುವ ಟೀಮ್ ಅಂತ ಹೇಳಿದ್ರೆ ಅವತ್ತೊಂದು 10-12 ಆನೆಗಳಿರ್ತಾವೆ. ಆ ಆನೆಗಳನ್ನು ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಇವರು ಉಂಬ್ಳಿ ಬೆಟ್ಟದ ಕಾಡಿನೊಳು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋದಾಗ ಕಾಳಪ್ಪ ಅನ್ನೋರ ಕೈಯಲ್ಲಿ ಬಂದೂಕು, ಚಿಟಿಯಪ್ಪ ಅವ್ರ ಕೈಯಲ್ಲಿ ಅವತ್ತು ಮೆಡಿಸಿನ್ಸು ಮತ್ತು ಏನು ಔಷಧಿ ಕೋವಿ ಇರುತ್ತೆ ಅದು ಒಂದು ಚಿಟಿಯಪ್ಪ ಅವ್ರ ಕೈಯಲ್ಲಿ. ಇನ್ನೊಬ್ರು ವಾಚರ್. ಯಾಕೆ ವಾಚರು ಅಂತ ಹೇಳಿದ್ರೆ ಇವತ್ತಿನ ಥರ ಡ್ರೋನು ಕ್ಯಾಮ್ರಾ ಎಲ್ಲ ಇರುವುದಿಲ್ಲ. ಈ ವಾಚರ್ ಕೆಲಸ ಏನಂದ್ರೆ ಆನೆ ಏನಾದರೂ ಸೌಂಡ್ ಆಯ್ತಂದ್ರೆ ಮರ ಹತ್ತಿ ಮೇಲ್ ನಿಂತ್ರ ನೋಡ್ಬೇಕು. ಅವರು ಇವ್ರಿಗೆ ಸಿಗ್ನಲ್ ಕೊಡ್ಬೇಕು, ಇದೇ ಜಾಗದಲ್ಲಿ ಇದೆ ಸರ್ ಆನೆ ಅಂತ ಹೇಳಿ. ಎಲ್ಲ ಮ್ಯಾನ್ವಲ್ಸ್. ಇದೇ ರೀತಿನೇ ಇವರು ಬೆಳಗ್ಗೆ ಹೋಗ್ತಾರೆ 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 ಇವ್ರಿಗೆ ಒಂದು ಆನೆ ಕಾಣುತ್ತೆ. ಅದು ಅವತ್ತಿನ ಕಾಡಾನೆ, ಇವತ್ತಿನ ಗಜೇಂದ್ರ. ಈ ಗಜೇಂದ್ರ ಆನೆ ಕಾಣುತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇವರಿಬ್ರು ಟ್ರ್ಯಾಕ್ ಮಾಡ್ತಾರೆ. ಗಜೇಂದ್ರ ಸಿಗ್ತಾನೋ ಇದ್ರಲ್ಲ. ಈ ಮರದ ಸಂಧಿ ಒಳಗೆ ಹೋದ್ರೆ ಇನ್ನೊಂದು ಮರದ ಸಂಧಿಯಲ್ಲಿ ಹೋಗ್ತಾ ಇರ್ತಾನೆ, ಇನ್ನೊಂದು ಮರದ ಸಂಧಿಯಲ್ಲಿ ಹೋದ್ರೆ ಇನ್ನೊಂದು ಮರದ ಸಂಧಿಯಲ್ಲಿ ಹೋಗ್ತಾ ಇರ್ತಾನೆ. ಇವರು ನಡೆದು ಒಂದು ಬೀಟೆ ಮರದ ಕೆಳಗೆ ಕೂತ್ಕೊಳ್ತಾರೆ. ಆ ಮರದ ಕೆಳಗೆ ಕೂತ್ಕೊಳ್ತಾರೆ ಇವರಿಬ್ರು, ಕಾಳಪ್ಪ ಮತ್ತೆ ಚಿಟಿಯಪ್ಪ ಅವರು. ಆಗ ಮೇಲ್ ನಿಂತವ್ರು ಏನು ವಾಚರ್ ಮತ್ತೆ ಸಿಗ್ನಲ್ ಕೊಡ್ತಾರೆ. ಅವರು ಇವರಿಬ್ರಿಗೂ ಸಿಗ್ನಲ್ ಕೊಟ್ಟಾಗ ಹೇಳ್ತಾರೆ, ಬೇರೆ ಯಾವ ಆನೆಗಳೂ ಇಲ್ಲಿಲ್ಲ, ಕೇವಲ ಒಂದೇ ಆನೆ ಇದೆ ಅಂತ ಹೇಳಿದ್ರೆ ಒಂದು ಆನೆ ಇದೆ, ಈಗ ಹೋಗ ಮರದ ಪಕ್ಕದಲ್ಲಿ ನಿಂತ್ಕೊಂಡಿದೆ. ಆಗ ಮಧ್ಯಾಹ್ನ ಬಿರಿ ಬಿರಿ ಬಿಸಿಲು 1 ಗಂಟೆ ಆಗಿರುತ್ತಂತೆ. ಆಗ ಕಾಳಪ್ಪನವ್ರು ಕೇಳ್ತಾರೆ ಚಿಟಿಯಪ್ಪನವರು, ಏನ್ ಮಾಡೋದು, ಹೋಗುದಾ ಇವತ್ತು ಇದು ಮಾಡೋಣ ಅಥವಾ ಹೋಗೋಣ, ಸಾಕಾಗ್ಬಿಟ್ಟಿದೆ, ಕುಡಿಲಿಕ್ಕೆ ನೀರು ಸಮೇತ ಇಲ್ಲ ಅಂತೇಳಿ. ಯಾಕಂದ್ರೆ ಇವತ್ತಿನ ರೀತಿ ಯಾವ ವ್ಯವಸ್ಥೆಗಳೂ ಇಲ್ಲ, ಇವರು ಕಾಡಿನ ಮಧ್ಯ ಹೋಗ್ಬಿಟ್ಟಿರ್ತಾರೆ. ಆಗ ಇನ್ನೇನಾದ್ರೂ ಸಾಕಾನೆ ಇದ್ದಂಥವ್ರು ಏನ್ ನಿಂತ್ಕೊಂಡಿರ್ತಾರೆ ಟೀಮು, ಆ ಟೀಮ್ ಬರ್ಬೇಕಂದ್ರೆ ಇವ್ರ ಮೇಲೆ 2 ಗುಂಡನ್ನ ಹಾರಿಸ್ಬೇಕು. ಇವತ್ತಿನ ಥರ ಫೋನು ಮೊಬೈಲು ಇವ್ರ ಹತ್ರ ಯಾವ ವಸ್ತುಗಳು ಇರಲಿಲ್ಲ, ಯಾವ ಸ್ಪೆಷಾಲಿಟಿಗಳೂ ಇರಲಿಲ್ಲ. ಆಮೇಲೆ ಯಾವುದೇ ರೀತಿ ಲಾರಿಗಳೂ ಇಲ್ಲ, ಏನೂ ಇಲ್ಲ. ಅಂಥ ಪರಿಸ್ಥಿತಿ, ಗುಂಡೊಡಿಬೇಕು ಮೇಲೆ. ಇವ್ರಿಗೆ ಪೂರ್ತಿ ನೀರಡಿಕೆ ಆಗಿರುತ್ತಂತೆ. ಆಗ ಹೇಳ್ತಾನೆ ವಾಚರ್ ಬಂದು ಅವ್ರು ಇಳಿದು ಕೆಳಗೆ ಬಂದು, ಸರ್ ಇಲ್ಲೇ ಹತ್ತಿರದಲ್ಲೇ ಇದೆ ಅಂತೇಳಿ. ಆಗ ಏನು ಮಾಡ್ತಾರೆ, ಆಯ್ತಪ್ಪ ಹೇಳು ಮೇಲೆ ಅಂತೇಳಿ ಇಬ್ರು ಹೇಳ್ತಾರಂತೆ. ನೀನು ಆ ಮರಕ್ಕೆ ಕವರ್ ಆಗು, ನಾನು ಈ ಮರಕ್ಕೆ ಕವರ್ ಆಗ. ಹೀಗೆ ಮುಂದೆ 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 ಅದ್ರ ಹಿಂದೆ ಸ್ಲೋವಾಗಿ ಸಾಕ್ತಾ ಹೋಗಿ ಕೊನೆ ಪ್ರಯತ್ನ ಅಂತೇಳಿ ಟ್ರ್ಯಾಂಕ್ಲೈಸ್ ಮಾಡಿಬಿಡ್ತಾರೆ. ಅದು ಸೀದಾ ಆ ಕಾಲಿನ ಹತ್ರ ಹೋಗಿನೇ ಟ್ರ್ಯಾಂಕ್ಲೈಸ್ ಬೀಳುತ್ತೆ. ಆಗ ಕಾಳಪ್ಪನವ್ರಿಗೆ ಹೇಳ್ತಾರೆ, ಆನೆಗೆ ಟ್ರ್ಯಾಂಕ್ಲೈಸ್ ಆಯ್ತು ಅಂದ್ಕೊಳ್ಳೆ ಕಾಳಪ್ಪ ಇನ್ನು ಮುಂದೆ ಇರ್ತಾರೆ. ಅವ್ರು ಹೇಳ್ತಾರೆ, ಆಯ್ತು ಸರ್ ಬಿತ್ತು ಅಂತೇಳಿ ಔಷಧ. ಹಾಗಾದ್ರೆ ಒಂದು 5 ನಿಮಿಷ ಇರು, ಇನ್ನು ಮುಂದೆ ಹೋಗಿ ಬೀಳುತ್ತೆ ಅಂತೇಳಿ. ಆಗ ಒಂದು 4ರಿಂದ 5 ನಿಮಿಷ ಆಗುತ್ತೆ. ಆನೆ ಬೀಳುತ್ತೆ. ಬೀಳುವತ್ತಿಗೆ ಜೋರಾಗಿ ದಡ್ಡನೆ ನೆಲ ಒದ್ದು ಕೆಳಗೆ ಅಡ್ಡ ಆಗುತ್ತದೆ. ಆನೆ ಸ್ಲೋವಾಗಿ ಕೆಳಗೆ ಅಡ್ಡ ಆಗುತ್ತೆ. ಕೆಳಗೆ ಕೂತ್ಕೊಂಡು ಹಾಗೆ ಇದಾಗ್ಬಿಡುತ್ತೆ. ಅದರ ಅರ್ಥ ಅದಕ್ಕೆ ಔಷಧಿ. ಏನಪ್ಪ ಇದು ಎಲ್ಲಿ ಹೋಯ್ತು ಅಂತ ಹೇಳಿ ಇವ್ರು, ಯಾಕೆಂದ್ರೆ ಇವರಿಂದ 5 ನಿಮಿಷ ಮುಂದೆ ಹೋಗಿರುತ್ತೆ. ದಟ್ಟವಾದ ಕಾಡು. ವಾಚರ್ ನೋಡಿದ್ರ ಮೇಲಿರ್ತಾರೆ. ಅವ್ರು ಹೇಳ್ತಾರೆ, ಸರ್ ಆನೆ ಬಿದ್ದಿದೆ ಅಂತ ಹೇಳಿ. ಇನ್ನೇನದು ಒದಿಯುತ್ತೆ, ಒದ್ದೇನು ಕೆಳಗೆ ಬೀಳುತ್ತೆ. ಹಾಗೇ ಮುಂದೆ ಹೋಗ್ತಾರೆ. ಇವ್ರು ಅಲ್ಲಿ ಹೋಗುವತ್ತಿಗೆ ಒಂದು 5-6 ನಿಮಿಷ ಇವ್ರು ನಡ್ಕೊಂಡು ಹೋಗೋತ್ತಿಗೆ ಆಗ್ಬಿಟ್ಟಿರುತ್ತೆ. ಹತ್ತಿರದಲ್ಲಿ ನೋಡ್ತಾರೆ, ಅಷ್ಟು ಅನ್ನೊತ್ತಿಗೆ ಇನ್ನೊಂದು ಆನೆಯಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿರುತ್ತೆ. ವಾಚರು ಕೈ ಮಾಡಿ ಹೇಳ್ತಾರೆ, ಸರ್ ಇನ್ನೊಂದು ಆನೆ ಬಂದ್ಬಿಡ್ತು. ಆ ಆನೆ ಬೆಳಗ್ಗೆಯಿಂದ ಎಲ್ಲೂ ಕಂಡಿರೋದಿಲ್ಲ ಇವರಿಗೆ.
ಇಡೀ ಬೆಳಗ್ಗೆಯಿಂದ ಇವರು ಕೇವಲ ಈ ಆನೆನೇ ಅಲ್ಲಿಂತ್ರ ಇಲ್ಲಿ ಇಲ್ಲಿಂತ್ರ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಇರುತ್ತಿದೆ ಗಜೇಂದ್ರ. ಇವರು ಬೆನ್ನತ್ತಿ ಅತ್ತಿ ಮಧ್ಯ ಬಂದ್ಬಿಟ್ಟಿರ್ತಾರೆ ಕಾಡಲ್ಲಿ, ನೋಡ್ತಾರೆ ಇವರು. ಆಗ ಒಂದು ಆನೆ ಬಂದಿರುತ್ತೆ. ಆಗ ಇನ್ನು ಟ್ರ್ಯಾಂಕ್ಲೈಸ್ ಇದು ಆನೆಗೆ ಆಗ್ಬಿಟ್ಟಿದೆ. ಇಲ್ಲಿ ಇವ್ರ ಹತ್ರ ಆ ಆನೆ ಇಲ್ಲ, ಯಾವುದು ಇವರ ಸಾಕಾನೆಗಳು ಯಾವುದೂ ಇಲ್ಲ. ಆಗ ಏನ್ ಮಾಡ್ಬೇಕಂತ ಹೇಳಿ ಇವ್ರಿಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದವ್ರು ಹೇಳ್ತಾರೆ, ಕಾಳಪ್ಪ ಕೇಳ್ತಾರೆ, ಏನ್ ಮಾಡುದು, ಇದಕ್ಕೊಂದು ಇಂಜೆಕ್ಷನ್ ಟ್ರ್ಯಾಂಕ್ಲೈಸ್ ಮಾಡ್ಬಿಡೋದ ಅಂತ. ಆಗ ಚಿಟಿಯಪ್ಪನವ್ರಿಗೆ ಕಾಳಪ್ಪನವ್ರು ಹೇಳ್ತಾರೆ, ಆಯ್ತು ಮಾಡ್ಬಿಡಿ, ಇನ್ನೇನಾಗುದಿದೆ, 2 ಆನೆನೂ ತಗೊಂಡೋಗ್ಬಿಡುವ, 2 ಆನೆನೂ ಇವತ್ತು ಟ್ರ್ಯಾಂಕ್ಲೈಸ್ ಮಾಡ್ಬಿಡುವ ಅಂತೇಳಿ. ಆಗ ಇನ್ನೊಂದು ಆನೆಗೂ ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ಆ ಟ್ರ್ಯಾಂಕ್ಲೈಸ್ ಮಾಡಿದ ಕೂಡ ಇನ್ನೊಂದು ಆನೆನೂ ಕೆಳಗೆ ಅಲ್ಲೇ ಕೂತ್ಕೊಂಡಲ್ಲೇನು ಬೀಳುತ್ತೆ. ಒಂದು ಪಕ್ಕದಲ್ಲಿ ಗಜೇಂದ್ರ ಬಿದ್ದಿರ್ತಾನೆ, ಇವತ್ತಿನ ಗಜೇಂದ್ರ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಇವತ್ತಿನ ಹರ್ಷ. ಏನು ಹರ್ಷ ಆನೆ ನೀವು ಕೇಳಿರ್ತೀರ, ದುಬಾರೆಯಲ್ಲಿದೆ, ಇದೇ ಆನೆನೆ ಅವತ್ತಲ್ಲೇ ಬೀಳುತ್ತೆ ಅಂತ ಹೇಳಿದ್ರೆ ಒಂದಕ್ಕೊಂದು ಆನೆ ಅಂತ ಹೇಳಿದ್ರೆ 2 ಆನೆ. ಯಾವಾಗ ಇವೆರಡು ಇದಾಗ್ತಾವ ಮೇಲ್ ಹತ್ತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫೈರಿಂಗ್ ಮಾಡ್ತಾರೆ. 2 ಗುಂಡನ್ನ ಮೇಲೆ ಕಾಳಪ್ಪನವ್ರು ಹಾರಿಸ್ತಾರೆ. ಹಾರಿಸಿದ ಕೂಡ ಅರ್ಥ ಏನಂತ ಹೇಳಿದ್ರೆ ಆನೆ ಬಂತು ಬನ್ನಿ ಅಂತ ಹೇಳಿ. ಅವ್ರು ಎಷ್ಟೋ ಸ್ವಲ್ಪ ದೂರದಲ್ಲಿ ಇರ್ತಾರೆ, ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ. ಆಗ ಅವ್ರ ಆನೆಗಳನ್ನ ತಗೊಂಡು ಬರ್ತಾರೆ. ಆಗ ನಂಬರ್ 1 ಅಂತ ಆನೆ ಅಂತ ಹೇಳಿದ್ರೆ ಕಾಡಾನೆ ಕಾರ್ಯಾಚರಣೆಯಲ್ಲಿ ಅವಾಗ ಇನ್ನು ಅಭಿಮನ್ಯು ಬಂದಿರುವುದಿಲ್ಲ. ಫಸ್ಟ್ ಬರೋದಂದ್ರೆ ಅರ್ಜುನ, ವನವೀರ, ಲಂಬೋದರ, ಕೃಷ್ಣ, ಶ್ರೀರಾಮ, ಪಾರ್ಥ, ಇವೆಲ್ಲ ಆನೆಗಳು ಬರ್ತವೆ. ಇದರಲ್ಲಿ ಸರಿಸುಮಾರು 4-5 ಆನೆಗಳಲ್ಲಿ ನೀರಾನೆಗಳೇ ಅಂತ ಇರ್ತಿದ್ರು. ಅಂದ್ರೆ ನೀರು ಹೊತ್ಕೊಂಡು ಬರ್ಬೇಕು ಇವು ಕಾಡಿನಲ್ಲಿ. ಯಾಕಂದ್ರೆ ಇವತ್ತಿನ ರೀತಿ ಯಾವ ಸ್ಪೆಷಾಲಿಟಿ ಇವ್ರ ಹತ್ರ ಇರಲಿಲ್ಲ. ಎಲ್ಲ ಆನೆಗಳು ಬರ್ತವೆ. ಮಾವುತರು ಅದೇ ರೀತಿ ಶ್ರದ್ಧಾಳುಗಳಿದ್ರಂತೆ. ಅವ್ರು ಯಾವಾಗ ಮೇಲೆ ಫೈರ್ ಆಗುತ್ತೆ ಅಷ್ಟೇ ಸ್ಪೀಡಲ್ಲಿ ತಮ್ಮ ಆನೆಗಳನ್ನ ತಗೊಂಡು ಬರ್ತಾರೆ. ಅವಾಗ ಅರ್ಜುನ ಆನೆ ಬಂದು ಫಸ್ಟ್ ನಿಲ್ಲುತ್ತೆ. ನಿಂತ ಕೂಡಲೇ ನೀವೆಲ್ಲ ಆನೆಗಳು ಸುತ್ತುವರಿತವೆ. ಸುತ್ತುವರಿದ ಕೂಡಲೇ ಆವಾಗ ಆಫೀಸರ್ಸ್ ಬರ್ತಾರೆ. ಬಂದು ನೋಡಿದವರು, ಅಲ್ಲಪ್ಪ ಏನ್ರಿ ನಿಮ್ಗೆ ಗೊತ್ತಾಗುದಿಲ್ಲೇನ್ರಿ, 1 ಆನೆ ನಿಮ್ಮನ್ನ ಹಿಡಿ ಅಂತ ಕಳಿಸಿದ್ದು, ನಾವು 2 ಆನೆಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತೇವಾ, ಮತ್ತೇನು ಮಾಡು ಸರ್, ಅದು ಆನೇನು ಅದನ್ನ ಬಿಟ್ಟು ಹೋಗ್ಲೇ ಇಲ್ಲ, ಇದು ಬೀಳುವತ್ತಿಗೆ ಸಿಗ್ನಲ್ ಕೊಡ್ತು, ಅದು ಬಂದ್ಬಿಡ್ತು, ಅದನ್ನ ಆನೇನು ಉಳಿಸ್ಕೋಬೇಕಂತೇಳಿ ಹೀಗಾಗಿ ಸುತ್ತೇ ರೌಂಡ್ ಹೊಡಿತಾ ಇತ್ತು. ಇನ್ನೇನು ಮಾಡ್ಬೇಕು ನಾವು ಅಂತ ಹೇಳ್ತಾರಂತೆ. ಆಗಿದ್ದಾಯ್ತು, ಇನ್ನೇನು ಮಾಡೋದಂತೇಳಿ ರಿವರ್ಸ್ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟವ್ರು ಇನ್ನೇನು ಮಾಡಿಬಿಡ್ತಾರೆ ಅಂದರೆ ಆಗ ಹೇಳುವಂಥದ್ದು ಏನು, ಗಜೇಂದ್ರ ಮೇಲೆ ಹೇಳ್ತಾನೆ. ಎದ್ದು ಕೂಡಲೇ ಮೊದಲೇ ಅದಕ್ಕೆ ಹಗ್ಗ ಹಾಕಿರ್ತಾರೆ. ಹಗ್ಗನ ಒಂದು ಮರಕ್ಕೆ ಖಾಲಿ ಕಟ್ಟುತ್ತಾರೆ. ಇನ್ನೊಂದು ಆನೆಗೆ ಕುತ್ತಿಗೆ ಕಟ್ಟಿರ್ತಾರೆ. ಅರ್ಜುನ ಅದನ್ನು ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅದಾದ ಮೇಲೆ ಈ ಸೈಡ್ ಹರ್ಷನ್ನ ಎಬ್ಬಿಸ್ತಾರೆ. ಹರ್ಷ ಯಾವಾಗ ಹೇಳ್ತಾನ ಮೇಲೆ ಅವನ ಪಕ್ಕದಲ್ಲಿ ಶ್ರೀರಾಮ ಆನೆ ಇರುತ್ತೆ. ಅದಕ್ಕೂ ಏನಂತಂದ್ರೆ ಖಾಲಿ ಹಗ್ಗ ಕಟ್ಟಿರುವಂಥದ್ದು ಮರಕ್ಕೆ ಕಟ್ಟುತ್ತಾರೆ. ಕಟ್ಟಿದ ಮೇಲೆ ಇವತ್ತಿನ ಥರ ಲಾರಿಗಳು ಬಂದು ಕ್ರೇನ್ನಲ್ಲಿ ಎತ್ತಿಟ್ಟು ಮತ್ತೆ ಕ್ಯಾಂಪಿಗೆ ತಗೊಂಡೋಗಿ ಅಲ್ಲಿ ಕ್ರಾಲ್ ಹಾಕುವಂಥ ಅಭ್ಯಾಸಗಳು ಅವಾಗಿರಲಿಲ್ಲ. ಇರುವಂಥ ಆನೆಗಳಲ್ಲಿ ಏನಿದಾವೆ ಅವೇ ಅಲ್ಲಿ ಕ್ರಾಲ್ ನಿರ್ಮಾಣ ಮಾಡ್ತಾರೆ. ಅಲ್ಲೇ ಮರದ ತುಂಡು ರೆಡಿ ಮಾಡಿಕೊಂಡು ಕ್ರಾಲ್ ನಿರ್ಮಾಣ ಮಾಡಿ ಎಲ್ಲಿ ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಅಲ್ಲೇ ಕ್ರಾಲ್ಗಳು. ಅಲ್ಲಿಂದ 2 ತಿಂಗಳದವರೆಗೆ ಆನೆ ಟೀಮ್ನವ್ರು ಅಲ್ಲೇನೆ. ಯಾಕಂತ ಹೇಳಿದ್ರೆ ಕ್ರಾಲ್ನಲ್ಲಿರುವಂಥ ಆನೆಗಳಿಗೆ ತರಬೇತಿ ಕೊಡೋದು ಆ ಆನೆಗೆ. ಹಾಗೆ ಈ ಗಜೇಂದ್ರ ಆನೆಗೆ, ಹರ್ಷ ಆನೆಗೆ 2 ತಿಂಗಳಲ್ಲಿ ಕ್ರಾಲ್ನಲ್ಲಿಟ್ಟು ಅದನ್ನೇನಂದ್ರೆ ಟ್ರೈನಿಂಗ್ ಶುರು ಮಾಡ್ತಾರೆ. ಆ ನಂತರ ಇವರು ಅದನ್ನು ನಡೆಸ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಆವಾಗ ಇದ್ದಂಥದ್ದು ನಾಗರಹೊಳೆಯಲ್ಲಿ ಆನೆ ಕ್ಯಾಂಪ್ ಇರುತ್ತೆ. ಅದಾದ ಮೇಲೆ ತಿತಿಮತಿಯಲ್ಲಿ ಒಂದಿರುತ್ತೆ, ಇನ್ನೊಂದು ಹೆಬ್ಬಾಳದಲ್ಲಿ. ಆ ನಂತರ 2 ತಿಂಗಳಾದ ಕೂಡಲೇ ಅದನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ 2 ತಿಂಗಳಾದ ನಂತರ ಆನೆಯನ್ನ ರೆಡಿ ಮಾಡ್ಕೊಂಡು ನಡೆಸ್ಕೊಂಡು ಕ್ಯಾಂಪಿಗೆ ಹೋಗ್ಬೇಕು. ಹಾಗಾದ್ರೆ ಈ 9 ಆನೆಗಳ ಯಾವ್ದು ಹಿಡಿದ್ರು ಅಂತ ಹೇಳಿದ್ರೆ ನಿಮಗೆ ಒಂದಕ್ಕೆ ಹೆಸರು ಅಷ್ಟು ಅದ್ಭುತವಾಗಿದೆ. ಗಜೇಂದ್ರ, ಹರ್ಷ, ಏಕದಂತ, ಬಲರಾಮ, ಭೀಮಸೇನ, ರಾಜೇಂದ್ರ, ಉದಯ, ಭರತ ಆನೆ. ನಿಮ್ಗೆಲ್ಲ ಗೊತ್ತು, ಅರಮನೆಯಲ್ಲಿ ಇದರಲ್ಲಿ 2 ಆನೆಗಳ ಕೆಲಸ ಮಾಡ್ತವೆ. ವಿಕ್ರಮ ಆನೆ ಹಾಗೆ ಗಜೇಂದ್ರ 2 ಕೆಲಸ ಮಾಡ್ತವೆ. ನಂತರ ಈ ಆನೆಗಳನ್ನು 9 ಆನೆಗಳನ್ನು ಅತಿರಥ ಮಹಾರಥ ಆನೆಗಳನ್ನು ಅದೇ ಬ್ಯಾಚ್ ಅಲ್ಲೇ ಹಿಡಿದು ಅಂಬಳಿ ಬೆಟ್ಟದಲ್ಲೇನೆ ಕ್ರಾಲ್ಗಳನ್ನು ಮಾಡಿ ಎಲ್ಲಿ ಹಿಡಿತಾರೆ ಅಲ್ಲಲ್ಲೇ ಕ್ರಾಲ್ ಮಾಡೋದು. 2 ತಿಂಗಳ 3 ತಿಂಗಳ ಟ್ರೈನಿಂಗ್ ಮಾಡೋದು, ಅಲ್ಲಿಂದ ಅವನ್ನ ತಗೊಂಡು ಹೋಗುದು. ನಂತರ ಇದರಲ್ಲಿ ಭೀಮಸೇನ ಅನ್ನುವಂಥ ಆನೆ ಕೇರಳಕ್ಕೆ ಮಾರಾಟವಾಗುತ್ತೆ, ರಾಜೇಂದ್ರ ಮಾರಾಟವಾಗುತ್ತೆ, ಉದಯನೂ ಹೀಗೆ ಹೊರಗಡೆ ಮಾರಾಟವಾಗುತ್ತೆ. ಇನ್ನು ಉಳಿದಂಥದ್ದೇನು ಬಲರಾಮ, ಹಾಗೆ ಗಜೇಂದ್ರ, ಹರ್ಷ,
ವಿಕ್ರಮ, ಏಕದಂತ. ಭರತ ಅಂದ್ರೆ ಧರ್ಮಸ್ಥಳದಲ್ಲಿರುತ್ತೆ, ನಿಮ್ಗೆಲ್ಲ ಗೊತ್ತು. ಇವೆಲ್ಲ ಆನೆಗಳು ಇಲ್ಲೇ ಉಳ್ಕೊಳ್ತಾವೆ. ಆಗ ಅಂತ ಹೇಳಿದ್ರೆ ಏನು ಈ ರಾವಣ ಅಂತ ಒಂದು ಆನೆ ಇರುತ್ತೆ, ಇದರ ಬಾಸ್ ಅಂತ ಹೇಳಿದ್ರೆ ಕರಿಯ ಕರಿಯ ಅಂತಿರ್ತಾರೆ ಮಾವುತ. ಅವರು ಈ ಮಾವುತರಿಗೆ ಹೆಡ್ಡು. ಆಗ ಈ ಗಜೇಂದ್ರ ಆನೆಗೆ ಮಾವುತ ಗಿಣಿಯ ಅನ್ನೋರಿಗೆ ಕೊಡ್ತಾರೆ. ಇವರು ತುಂಬಾ ಅದ್ಭುತವಾದ ಮಾವುತರು ಇವರು ಗಿಣಿಯ. ಈ ಗಿಣಿಯ ಅವರ ಕೈಯಲ್ಲಿ ಆನೆನ ಕೊಡ್ತಾರೆ. ಆ ನಂತರ ಗಜೇಂದ್ರನನ್ನ ಇವರು ಈ ರೀತಿ ಪಳಗಿಸ್ತಾರಂತ ಹೇಳಿದ್ರೆ, ಗಜೇಂದ್ರ ಯಾವುದೇ ಕಾರ್ಯಾಚರಣೆ ಇದ್ರು ಅಂತ ಹೇಳಿದ್ರೆ ತಮ್ಮೊಟ್ಟಿಗೆ ಬರೋರು ಯಾರು ಇರ್ತಾರೆ ಅವರ ಜೀವವನ್ನು ಮೊದಲು ರಕ್ಷಣೆ ಮಾಡುವಂತ ಹೊಣೆನ ಹೊತ್ತಿತ್ತಂತೆ ಗಜೇಂದ್ರ. ಹೀಗಾಗಿ ಕಾಡನ್ನ ಪೂರ್ತಿ ಕ್ಲೀನ್ ಮಾಡಿ ರೆಡಿ ಮಾಡಿ ದಾರಿ ಮಾಡಿ ಕೊಡುವಂತದ್ದು ತುಂಬಾ ಇದು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಕೈ ಹೀಗೆ ಆಡಿಸಿದ ಕೂಡಲೇ ನೋಡ್ತಾ ಇತ್ತಂತ ಆ ಭಾಗದಲ್ಲಿ ಅಂತ ಹೇಳಿದ್ರೆ, ಯಾರೋ ಡಾಕ್ಟರ್ ಹೇಳೋ ಪ್ರಕಾರ ಚೆರೆ ಅಂದ್ರೆ ಚೆರೆ ಹೊಡೆದಿರ್ತಾರೆ. ಚೆರೆ ಏನು ಅದರದ್ದು ಒಂದು ಇದಿರುತ್ತೆ, ಕಿಡಿ ಇರುತ್ತೆ. ಆ ಕಿಡಿ ಎಲ್ಲೋ ಕಣ್ಣಿಗೆ ಹೋಗಿದ್ರಿಂದ ಸ್ವಲ್ಪ ಕಣ್ಣಿಗೆ ಡ್ಯಾಮೇಜ್ ಆಗಿತ್ತು. ಇಲ್ಲ ಅಂತ ಹೇಳಿದ್ರೆ ಗಜೇಂದ್ರ ತುಂಬಾ ಅದ್ಭುತವಾದಂತ ಆನೆ. ಇದಾದ ಮೇಲೆ ನಿಮ್ಗೆಲ್ಲರೂ ಗೊತ್ತಿಲ್ಲ ಬರುವಂತ ಈ ಕಥೆಯಲ್ಲಿ ಇನ್ನೊಂದು ಆನೆ ಅಂತ ಹೇಳಿದ್ರೆ ಬಲರಾಮ. ಇದೇ ಸಮಯದಲ್ಲಿ ಹಿಡಿದಿದ್ದು ಬಲರಾಮ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ವಿಪರೀತವಾಗಿ ಕಳ್ಳಬಟ್ಟಿ ತಯಾರಿಸ್ತಾ ಇರ್ತಾರೆ. ಕಳ್ಳಬಟ್ಟಿಯನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಯಾವಾಗ ಇವ್ರು ಹಿಡಿದು ಕ್ರಾಲ್ನಿಂದ ಹೊರಗೆ, ಕ್ರಾಲ್ನಲ್ಲಿ ಟ್ರೈನಿಂಗ್ ಕೊಟ್ಟು ಹೊರಗೆ ತರ್ತಾರೆ. ಹೊರಗೆ ತಂದ ನಂತರ ಬಲರಾಮ ಹೋಗಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಳ್ತಾ ಇರ್ತಾನೆ. ಕೂತ್ಕೊಂಡಾಗ ಡೈಲಿ ಡಾಕ್ಟರ್ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾಕೆ ಬಲರಾಮ ಇಲ್ಲಿ ಕೂತ್ಕೊಳ್ತಾನೆ ಅಂತೇಳಿ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅಂತ ಹೇಳಿ ಒಬ್ರು ರುದ್ರ ಏನ್ ಮಾಡ್ತಿರ್ತಂದ್ರೆ ಆ ಬಲರಾಮನ್ನ ಡೈಲಿ ನೋಡ್ಲಿಕ್ಕೆ ಬರ್ತಿರ್ತಾರೆ. ಆಗ ಡಾಕ್ಟರ್ ಕೇಳ್ತಾರೆ, ಯಾಕ್ರಿ ನೀವು ಏನ್ ಈ ಆನೆನ ದಿವಸ ಬಂದು ನೋಡ್ತಿರಲ್ಲ ನೀವು, ಏನ್ರಿ ಅಂತ ಕೇಳ್ತಾರೆ. ಆಗ ಸರ್, ಈ ಆನೆ ಇದ್ದಾಗ ನಮ್ಮೂರಲ್ಲಿ ಒಬ್ಬ ಕಳ್ಳಬಟ್ಟಿ ತಯಾರು ಮಾಡ್ತಾ ಇರ್ಲಿಲ್ಲ. ಯಾವಾಗ ನೀವು ಆನೆನ ಹಿಡ್ಕೊಂಡು ಬಂದ್ರ ಅಲ್ಲಿಂದ ಕಳ್ಳಬಟ್ಟಿ ದೊಡ್ಡ ಮಟ್ಟದ ದಂಧೆ ಶುರುವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಕಳ್ಳಬಟ್ಟಿ ಎಲ್ಲಿ ಸಿಗುತ್ತೆ ಅಲ್ಲಿ ಕುಡಿತಾ ಇದ್ರು. ಹೀಗಾಗಿ ಯಾರು ಕಳ್ಳಬಟ್ಟಿ ತಯಾರಿಸುದೇ ನಿಲ್ಲಿಸಿಬಿಟ್ಟಿದ್ರು. ಆಗ ಡಾಕ್ಟರ್ ಗೊತ್ತಾಗುತ್ತೆ ಇದು ಯಾಕೆ ಬಲರಾಮ ಈ ರೀತಿ ಕೂತ್ಕೊಳ್ಳುತ್ತೆ ಒಂದೇ ಜಾಗದಲ್ಲಿ ಇರುತ್ತೆ ಅಂತ ಹೇಳಿ. ನಂತರ ಅದಕ್ಕೆ ಇವತ್ತೇನು ಮದ್ಯವರ್ಜನ ಶಿಬಿರವನ್ನ ಅಲ್ಲೇ ನಿರ್ಮಿಸಿ ಅಂತ ಹೇಳಿದ್ರೆ ಆ ರೀತಿ ಔಷಧಿಗಳನ್ನ ಅದು ಇದು ಎಲ್ಲ ಕೊಟ್ಟು ಅದಕ್ಕಂದ್ರೆ ರಿವರ್ಸ್ ಮಾಡ್ತಾರೆ. ಅಂದ್ರೆ ಸ್ಲೋಲಿ ಬ್ರೆಡ್ ಒಟ್ಟಿಗಿಟ್ಟು ಸ್ವಲ್ಪ ಕೊಟ್ಟು ಅದನ್ನ ಚಾರ್ಜ್ ಮಾಡಿ ನಿಲ್ಲಿಸಿ, ಆ ನಂತರ ಬಲರಾಮ ಯಥಾ ಪ್ರಕಾರ ಔಷಧಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ ನಂತರ ಅದರಿಂದ ಅವನು ದೂರವಾಗ್ತಾನೆ, ಮದ್ಯವ್ಯಸನದಿಂದ ಅವನು ದೂರ ಸರಿತಾನೆ. ಅವನು ಒಂದು ಅದ್ಭುತವಾದ ಆನೆ ಆಗ್ತಾನೆ. ನಿಮ್ಗೆಲ್ಲ ಗೊತ್ತು, ಅಂಬಾರಿ ಆನೆ ಆಗಿತ್ತು, ಮೈಸೂರು ದಸರಾ ಆನೆ ಆಗಿತ್ತು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಇಷ್ಟೇನೆ ಏನಂತ ಹೇಳಿದ್ರೆ, ಯಾವುದು ಮೊನ್ನೆ ಒಂದು ಕಾರ್ಯಾಚರಣೆಯಲ್ಲಿ ಭೀಮ ಹಾಗೆ ಏನು ವಿಕ್ರಾಂತ್ ನಡುವೆ ಒಂದು ಕೊನೇ ಗಳಿಗೆಯ ಒಂದು ಕಮ್ಯುನಿಕೇಶನ್ ಆಯಿತು. ಆ ರೀತಿ ಅದು ಮೊದಲ ಬಾರಿಯಲ್ಲ ಅಂತಾರೆ. ಈ ರೀತಿ 88ನೇ ಇಸ್ವಿ ಕಾರ್ಯಾಚರಣೆಯಲ್ಲೂ ಹರ್ಷ ಮತ್ತೆ ಗಜೇಂದ್ರನ ಹಿಡಿದಾಗ ಇದೇ ರೀತಿನೇ ನಡೆದಿತ್ತು. ಆಮೇಲೆ ಅದೇ ಹೇಳ್ತಾರೆ ಹಿಂದಿನವರು, ಇವತ್ತಿನ ಥರ ಯಾವ ರೀತಿಯ ಪ್ರಚಾರಗಳು ನಮ್ಮಲ್ಲಿರಲಿಲ್ಲ, ಯಾವ ನಮ್ಮ ಹತ್ರ ಐಟಮ್ಗಳು ಇರಲಿಲ್ಲ, ಯಾವ ಡ್ರೋನು ಇರಲಿಲ್ಲ, ಯಾವ ಕ್ಯಾಮ್ರಾನು ಇರಲಿಲ್ಲ. ಕೇವಲ ಅವತ್ತಿನ ಕಾಲಕ್ಕೆ ಅದ್ಭುತವಾದ ಆನೆಗಳು, ಅದ್ಭುತವಾದ ಮಾವುತರು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಒಂದು ತಂಡ ಮತ್ತೆ ಕೆಲಸ ಮಾಡುವಂಥ ಶ್ರದ್ಧೆ ನಮ್ಮಲ್ಲಿತ್ತು. ಹೀಗಾಗಿ ಅತಿರಥ ಮಹಾರಥ ಆನೆಗಳನ್ನ ಹಿಡಿತಾ ಇದ್ದು ಈ ರೀತಿ ಯಾವುದೇ ರೀತಿ ದೊಡ್ಡ ಮಟ್ಟದ ಡ್ರೋನು ಕ್ಯಾಮ್ರಾ ಏನೂ ಇಲ್ಲ ಅಂತ ಹೇಳಿದ್ರೆ, ಇವತ್ತಿಗೆ ನೀವು 35ರಿಂದ 40 ವರ್ಷಕ್ಕೆ ಹಿಂದಕ್ಕೆ ಕಂಪೇರ್ ಮಾಡಿದಾಗ ನಿಮಗೆ ವಿಶೇಷ ಅನಿಸುತ್ತೆ. ನಿಮಗೆಲ್ಲ ಸುಮಾರು ಜನ ಹೇಳ್ತೀರಾ ಇವತ್ತು ಆನೆ ಯಾವ ರೀತಿ ಹಿಡಿತಾರೆ, ಅವತ್ತು ಆನೆ ಹಿಡ್ದಂಥದ್ದು ಹೇಗಿರ್ಬೋದು ಅಂತ ಹೇಳಿದ್ರೆ, ಇದಕ್ಕೆ ಯಾವತ್ತೂ ನಾವು ಎಲ್ಲ ಅಂತ ಹೇಳಿದ್ರೆ ಆವತ್ತು ಅಷ್ಟು ಅದ್ಭುತವಾದ ವರ್ಕ್ ಮಾಡಿದಂಥ ಕೆಲಸ ಎಲ್ಲ ಮಾಡಿದಂಥವ್ರಿಗೂ ನಾವು ಒಂದು ಸೆಲ್ಯೂಟ್ ಮಾಡ್ಬೇಕಂತ ಹೇಳ್ತಾ, ಇದಾಗಿತ್ತು ಗಜೇಂದ್ರನ ಕತೆ ಕಾರ್ಯಕ್ರಮ. ಗಜೇಂದ್ರ ಹೇಗೆ ಹಿಡಿದ್ರು ಅಂಥೇಳಿ, ಮುಂದೆ ಇನ್ನೂ ಆನೆಗಳು ಹೇಗೆ ಹಿಡಿದ್ರು ಅಂತ ಹೇಳಿ ನಿಮ್ಮ ಮುಂದೆ ತರ್ತೇನೆ. ಯಾಕಂತ ಹೇಳಿ ನನಗೆ ವಿಶೇಷವಾಗಿ ನನಗೆ ಈ ವಿಷಯನ ಹೇಳಿದ್ದಾರೆ. ಮುಂದೆ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಆನೆ ಬಗ್ಗೆ ಮಾತಾಡುವ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.